ಇಂದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೇಸರಿಯ ಕಹಳೆ. ಲೋಕ ಕದನಕ್ಕೆ ರಂಗ ತಾಲೀಮನ್ನ ನಡೆಸಲಿದೆ ಬಿಜೆಪಿ ಪಡೆ. ಇವತ್ತಿನಿಂದ 2 ದಿನ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಯಲಿದೆ ದೆಹಲಿಯಲ್ಲಿ. ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಇವತ್ತಿಂದ 2 ದಿನ ದೆಹಲಿಯಲ್ಲಿ ನಡೆಯುತ್ತೆ. ವಿವಿಧ ರಾಜ್ಯಗಳಿಂದ 12,000 ಕೇಸರಿ ನಾಯಕರಿಗೆ ಆಹ್ವಾನವನ್ನ ನೀಡಲಾಗಿದೆ. ಕರ್ನಾಟಕದಿಂದ 530 ಮಂದಿಗೆ ಹೈಕಮಾಂಡ್ನಿಂದ ಆಹ್ವಾನ ಬಂದಿದೆ. ವಿವಿಧ ರಾಜ್ಯಗಳಿಂದ 12,000 ಕೇಸರಿ ನಾಯಕರಿಗೆ ಆಹ್ವಾನ ಬಂದಿದ್ದರೆ ಕರ್ನಾಟಕದಲ್ಲಿ 530 ಮಂದಿಗೆ ಈಗಾಗಲೇ ಹೈಕಮಾಂಡ್ನಿಂದ ಆಹ್ವಾನ ಬಂದಿದೆ. ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯಲಿರುವಂತಹ ಕಾರ್ಯಕಾರಿಣಿ ಸಭೆ ಇದು. ಅಧಿವೇಶನದ ಮೊದಲ ದಿನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರಿಂದ ಭಾಷಣ ಮಾಡಲಾಗುತ್ತೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಾಜನಾಥ್ ಸಿಂಗ್ ಸೇರಿ ಹಲವರಿಂದ ಭಾಷಣ ಮಾಡಲಾಗುತ್ತೆ. ಇನ್ನು ನಾಳೆ ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಬೇರೆ ಬೇರೆ ರಾಜ್ಯದ ಚುನಾಯಿತ ಜನಪ್ರತಿನಿಧಿಗಳು, ಮಾಜಿ ಶಾಸಕರು, ಸಂಸದರು, ಮಾಜಿ ಸಿಎಂಗಳು, ಕೇಂದ್ರ ಸಚಿವರು, ಮೇಯರ್, ಉಪಮೇಯರ್ಗಳು, ರಾಷ್ಟ್ರೀಯ ರಾಜ್ಯ ಘಟಕಗಳ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಇವತ್ತಿಂದ ದೆಹಲಿಯಲ್ಲಿ 2 ದಿನ ರಾಷ್ಟ್ರೀಯ ಬಿಜೆಪಿ ಕಾರ್ಯಕಾರಿಣಿ ನಡೆಯುತ್ತೆ. ಕರ್ನಾಟಕದಿಂದ 530 ಬಿಜೆಪಿ ನಾಯಕರಿಗೆ ಹೈಕಮಾಂಡ್ನಿಂದ ಆಹ್ವಾನ ಬಂದಿದೆ. ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಪ್ರಧಾನಿ ಮೋದಿ ಭಾಷಣವೇ ಪ್ರಮುಖವಾಗಿರುತ್ತೆ. ಲೋಕಸಭಾ ಚುನಾವಣೆ ಬಗ್ಗೆ ಪಾಠ ಮಾಡಲಿದ್ದಾರೆ ಪ್ರಧಾನಿ ಮೋದಿ. 400 ಕ್ಷೇತ್ರ ಗೆಲುವಿಗೆ ಬೇಕಾದ ನೀಲನಕ್ಷೆಯನ್ನ ತಯಾರಿ ಮಾಡಿಕೊಡ್ತಾರೆ ಮೋದಿ. ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಕರ್ನಾಟಕ ನಾಯಕರು ಸಹ ಭಾಗಿಯಾಗ್ತಾರೆ. ಯಡಿಯೂರಪ್ಪ, ವಿಜಯೇಂದ್ರ, ಅಶೋಕ್, ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಈಶ್ವರಪ್ಪ, ಅಶ್ವಥ್ ನಾರಾಯಣ್, ಕೋಟಾ ಶ್ರೀನಿವಾಸ್ ಪೂಜಾರಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ರಾಷ್ಟ್ರೀಯ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಇವತ್ತಿಂದ ರಾಷ್ಟ್ರೀಯ ಬಿಜೆಪಿ ಕಾರ್ಯಕಾರಿಣಿ ದೆಹಲಿಯಲ್ಲಿ ನಡೀತಾ ಇದೆ. ಸಾಕಷ್ಟು ಜನರಿಗೆ ಆಹ್ವಾನ ಸಹ ಸಿಕ್ಕಿರುವಂತದ್ದು. ಈ ಕಾರ್ಯಕಾರಿಣಿಯ ಪ್ರಮುಖವಾದಂತಹ ಹೈಲೈಟ್ಸ್ ಏನು? ಎಷ್ಟು ಪ್ರಮುಖ ಆಗತ್ತೆ ಈ ಕಾರ್ಯಕಾರಿಣಿ ಅಂತ? ಪ್ರಗತಿ, ಚುನಾವಣೆಗೆ ಪೂರ್ವದಲ್ಲಿ ಇಂಥದ್ದೊಂದು ಅಭ್ಯಾಸವನ್ನ ಮಾಡುವಂತದ್ದು ಬಿಜೆಪಿ ಕಳೆದ 2 ಚುನಾವಣೆಗಳಿಂದಲೂ ಕೂಡ ಮಾಡ್ಕೊಂಡೇ ಬರ್ತಾ ಇರುವಂತದ್ದು. 2014 ಇರ್ಬೋದು, 2019 ಇರ್ಬೋದು, ಚುನಾವಣೆಗೆ ಹೋಗುವ ಸಂದರ್ಭದಲ್ಲಿ, ಸಾರ್ವತ್ರಿಕ ಚುನಾವಣೆ ಅಂದ್ರೆ ಲೋಕಸಭೆ ಚುನಾವಣೆಗೆ ಹೋಗುವ ಸಂದರ್ಭದಲ್ಲಿ ಇಂಥದ್ದೊಂದು ಅಭ್ಯಾಸವನ್ನ ಮಾಡ್ಕೊಂಡು ಅಂದ್ರೆ ಎಲ್ಲರನ್ನ ಕರೆದು ಅವರನ್ನ ಉರಿದುಂಬಿಸುವುದು ಅಂತಾನೆ ಹೇಳ್ಬೋದು, ಅಥವಾ ಸಜ್ಜು ಮಾಡುವುದು ಅಂತ ಹೇಳ್ಬೋದು. ಇಡೀ ಪಕ್ಷದ ಕೇಡರನ್ನ ಅಥವಾ ಈ ಅಧಿಕಾರದಲ್ಲಿರುವಂತವರನ್ನ, ಬಿಜೆಪಿಯ ಪಕ್ಷದ ಹೆಸರಿನಲ್ಲಿ ಅಧಿಕಾರದಲ್ಲಿ ಇರುವಂತವರನ್ನ ಎಲ್ಲರನ್ನ ಕರೆದು ಅವರ ಜೊತೆ ಒಂದು ಮಾತುಕತೆ ಅನ್ನುವಂತ ನಿಟ್ಟಿನಲ್ಲಿ ಮಾಡುವಂತ ಬಹುದೊಡ್ಡ ಕಾರ್ಯಕ್ರಮ ಇದು ಬಿಜೆಪಿ ಕಡೆಯಿಂದ. ಪ್ರತಿ 5 ವರ್ಷಗಳಿಗೊಮ್ಮೆ ಇಂಥದ್ದೊಂದು ಮಾಡ್ತಾರೆ. ಬಿಜೆಪಿ ಅವರು ಹೇಳುವ ಪ್ರಕಾರ ಇದು ಮಹಾ ಅಧಿವೇಶನ ಅಂತಾನೆ ಹೇಳ್ತಾರೆ. ಯಾಕಂದ್ರೆ 12,000ಕ್ಕೂ ಹೆಚ್ಚು ಜನರಿಗೆ ಆಹ್ವಾನ ನೀಡಲಾಗಿದೆ. ಅವರೆಲ್ಲರೂ ಬಂದು ಕೂತು ಬಿಜೆಪಿಯ ಕಾರ್ಯಕ್ರಮಗಳಿರ್ಬೋದು, ಕೇಂದ್ರ ಸರ್ಕಾರ ಜಾರಿಗೆ ತಂದಂತಹ ಯೋಜನೆಗಳಿರ್ಬೋದು, ಮೋದಿಯ ನಾಯಕತ್ವದ ಬಗ್ಗೆ ಇರ್ಬೋದು, ಎಲ್ಲವುಗಳನ್ನು ಕೂಡ ಇಲ್ಲಿಂದ ಮಾಹಿತಿಗಳನ್ನ ಪಡ್ಕೊಂಡೋಗಿ ಅಲ್ಲಿನ ಸ್ಥಳೀಯ ಕೇಡರ್ಗಳಿಗೆ ಮುಟ್ಟಿಸುವಂತ ಒಂದು ಪ್ರಯತ್ನ. ಅದರ ಜೊತೆಗೆ ಎಲ್ಲರನ್ನು ಕೂಡ ಚುನಾವಣೆಗೆ ಸಜ್ಜು ಮಾಡುವುದು ಬಹುಮುಖ್ಯ ಪ್ರಯತ್ನ ಆಗಿರುತ್ತೆ ಅನ್ನುವಂಥದ್ದು ಬಿಜೆಪಿ ನಾಯಕರು ಹೇಳ್ತಾ ಇರುವಂತದ್ದು. ಅದರ ಪ್ರಮುಖ ಆಕರ್ಷಣೆಯಾಗಿ ಅಂದ್ರೆ 2 ದಿನಗಳ ಕಾಲ ಭಾರತ ಮಂಟಪಂನಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ. ಇದು ಮೊದಲನೇ ಬಾರಿಗೆ ಭಾರತ ಮಂಟಪಂನಲ್ಲಿ ನಡೀತಾ ಇರುವಂತದ್ದು. ಈ ಸುಮಾರು ಒಂದು ಸಿಟ್ಟಿಂಗ್ ಅಲ್ಲಿ 5,000 ಜನ ಕೂತು ಇದನ್ನ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಬೇರೆಯವರಿಗೆ ಬೇರೆ ಬೇರೆ ರೀತಿಯಂತ ಸಮಯಗಳಲ್ಲಿ ಅವರಿಗೆ ಎಂಟ್ರಿ ಕೂಡ ಇರುತ್ತೆ. ಅದರ ಜೊತೆಯಲ್ಲಿ ಮೊದಲನೇ ದಿನ ಅಂದ್ರೆ ಇವತ್ತಿನ ಅಧಿವೇಶನ ಮೊದಲನೇ ದಿನ ರಾಷ್ಟ್ರೀಯ ಅಧ್ಯಕ್ಷರಾದಂತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದಂತ ಜೆಪಿ ನಡ್ಡಾ ಅವರು ಭಾಷಣ ಮಾಡುವ ಮೂಲಕ ಸಮಾರಂಭಕ್ಕೆ ಅಧಿವೇಶನಕ್ಕೆ ಚಾಲನೆ ನೀಡ್ತಾರೆ. ಆ ನಂತರ ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು, ಮತ್ತೆ BL ಸಂತೋಷ್ ಅವರು, ಹೀಗೆ ಎಲ್ಲರೂ ಕೂಡ ಮಾತನಾಡ್ತಾರೆ. ಇನ್ನು ಪ್ರಮುಖ ಆಕರ್ಷಣೆ ಆಗಿರುವಂತದ್ದು ಪ್ರಧಾನಿ ಮೋದಿ ಅವರ ಮಾತು. ಅದು ನಾಳೆ ಕನ್ಕ್ಲೂಡ್ ಅಧಿವೇಶನ ಅಂತಿಮ ಆಗುತ್ತೆ. ಆ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಇರುವ ಉದ್ದೇಶಿಸಿ ಮೋದಿ ಅವರು ಮಾತನಾಡಲಿದ್ದಾರೆ. ಮತ್ತೆ ಹೇಗೆ ನಾವು ಅಂದ್ರೆ ಚುನಾವಣೆಗೆ ಹೇಗೆ ಸಂಘಟಿತರಾಗಬೇಕು, ಸಂಘಟನೆಯನ್ನ ಹೇಗೆ ಇಟ್ಕೊಳ್ಬೇಕು ಅನ್ನುವಂಥದ್ರ ಜೊತೆಯಲ್ಲಿ ಮತದಾರರಿಗೆ ಕೇಂದ್ರ ಸರ್ಕಾರ ತಂದಿರುವಂತಹ, ಜಾರಿ ಮಾಡಿರುವಂತಹ ಯೋಜನೆಗಳನ್ನ ಮುಟ್ಟಿಸುವ ಕುರಿತಾಗಿಯೂ ಕೂಡ ಅವರ ಭಾಷಣದಲ್ಲಿ ಉಲ್ಲೇಖ ಮಾಡಲಿದ್ದಾರೆ. ಪ್ರಗತಿ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.